ತಾಯಿ ದುರ್ಗಮ್ಮ ಏನು ಹೇಳ್ತಾರೆ ಅಂದರೆ, ಕೆಟ್ಟದ್ದನ್ನು ದಹನ ಮಾಡೋಕ್ಕೆ ನಾನು ಯಾವತ್ತೂ ಇರ್ತೀನಿ, ನ್ಯಾಯದ ಪರವಾಗಿ ನಾನು ನಿಂತಿರ್ತೀನಿ, ಅನ್ಯಾಯದ ವಿರುದ್ಧವಾಗಿ ನಾನು ಹೋರಾಟ ಮಾಡಿ ದಹನ ಮಾಡ್ತೀನಿ ಅಂತೇಳಿ ಅದು ಒಂದು ಸಂಕೇತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಆ ತಾಯಿ ದುರ್ಗಮ್ಮ ನಮ್ಮ ಬಳ್ಳಾರಿಗೆ ಯಾರೇ ಅನ್ಯಾಯ ಮಾಡಬೇಕು, ಬಳ್ಳಾರಿಗೆ ಯಾರೇ ಕೆಲಸ ಮಾಡಬೇಕಂತ ಅವ್ರಿಗೆ ಯೋಚನೆ ಬಂದರೂ ಇದೇ ರೀತಿಯಲ್ಲಿ ರಾವಣಾಸುರ ದಹನ ಯಾವ ರೀತಿಯಲ್ಲಿ ನಡೆಯುತ್ತೋ ಅದೇ ರೀತಿಯಲ್ಲಿ ನಮ್ಮ ದುರ್ಗಮ್ಮ ದಹನ ಮಾಡೇ ಮಾಡ್ತಾರಂತ ಅವ್ರನ್ನ ಅಂತ ಹೇಳಿ. ದುರ್ಗಮ್ಮ ನನಗಾಗಿರ್ಬೋದು, ಬಳ್ಳಾರಿಯಲ್ಲಿ ಪ್ರತಿ ಮನೆಗಾಗಿರ್ಬೋದು, ಅವರು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಪ್ರತಿಯೊಬ್ಬರು ದುರ್ಗಮ್ಮ ಅಂತಂದರೆ ಒಂದು ಸೆಂಟಿಮೆಂಟ್. ಬಳ್ಳಾರಿ ದೇವತೆ ನಮ್ಮ ಕನಕ ದುರ್ಗಮ್ಮ ಅವರು ನಮ್ಮ ಬಳ್ಳಾರಿನ ಕಾಪಾಡ್ತಾರೆ, ನಮ್ಮ ಕುಟುಂಬಗಳನ್ನೆಲ್ಲರನ್ನು ಕಾಪಾಡ್ತಾರೆ ಅಂತೇಳಿ ಎಲ್ಲರೂ ನಂಬ್ತಾರೆ. ಅದು ನಿಜನೂ ಕೂಡ. ಅದೇ ರೀತಿಯಲ್ಲಿ ಭಾಳಷ್ಟು ವರ್ಷಗಳಿಂದ ಆ ದುರ್ಗಮ್ಮ ಗುಡಿಯಲ್ಲಿ ಅಭಿವೃದ್ಧಿಗಳು ಭಾಳಷ್ಟು ಆಗಿದ್ದು, ಅದು ನಾವು ಬಂದ ಮೇಲೆ ಇನ್ನೂ ಸ್ವಲ್ಪಷ್ಟು ಅಭಿವೃದ್ಧಿ ಕಾಮಗಾರಿಗಳು ಮಾಡಿದ್ದೀವಿ. ಇನ್ನಷ್ಟು ಇಲ್ಲೊಂದು ಯಾತ್ರೆ ನಿವಾಸವನ್ನು ಕಟ್ಟಬೇಕಂತೇಳಿ ಅತಿ ಶೀಘ್ರದಲ್ಲಿ ಅದು ಕೂಡ ಭೂಮಿ ಪೂಜೆಯನ್ನು ಮಾಡಿಕೊಂಡು ಯಾರನ್ನ ಭಕ್ತರು ಬೇರೆ ಬೇರೆ ಊರಿಂದ ಬಂದಾಗ ಅಲ್ಲಿ ಹೋಟ್ಲುಗಳಿಗೆ ಹೋಗ್ಬೇಕಂದ್ರೆ ಭಾಳ ಖರ್ಚಾಗುತ್ತೆ. ನಮ್ಮ ಗುಡಿ ಕಡೆಯಿಂದಲೇ ಇಲ್ಲೊಂದು ಯಾತ್ರೆ ನಿವಾಸವನ್ನು ಕಟ್ಟಬೇಕಂತೇಳಿ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ. ಇಲ್ಲ, ಕೆಲವಷ್ಟು ಗೌರ್ಮೆಂಟ್ ಗೈಡ್ಲೈನ್ಸು ಕೆಲವಷ್ಟಿದೆ. ಅರ್ಚಕರು ಮುಂಚೆಯಿಂದ ನಡ್ಕೊಂಡು ಬಂದವು ಕೆಲವಷ್ಟಿದೆ. ಅವ್ರನ್ನೂ ತಪ್ಪಣಕ್ಕಾಗಲ್ಲ, ಇವ್ರನ್ನೂ ತಪ್ಪಣಕ್ಕಾಗಲ್ಲ. ಯಾಕಂದರೆ 100 ವರ್ಷಗಳಿಂದ ಅವರು ನಡ್ಕೊಂಡು ಬಂದಿದ್ದಾರೆ. ಈ ಗೌರ್ಮೆಂಟ್ ಗೈಡ್ಲೈನ್ಸು ಬೇರೆ ರೀತಿಯಲ್ಲಿ ಹೇಳುತ್ತೆ. ನಾನು ಅದಕ್ಕೆ ಇಬ್ಬರನ್ನೂ ಕೂಡಿಸಿ ಹೇಳಿದ್ದೀನಿ. ಎಲ್ಲ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಗುಡಿ ವಿಚಾರ ಬಂದಾಗ, ಬೇರೆ ವಿಚಾರ ಅಲ್ಲ, ಗುಡಿ ವಿಚಾರ ಬಂದಾಗ ಎಲ್ಲ ಗೌರ್ಮೆಂಟ್ ಗೈಡ್ಲೈನ್ಸ್ ಅಲ್ಲ, ಸ್ವಲ್ಪ ಮಟ್ಟಿಗೆ ಸಡ್ಲಿಕ್ಕೆ ನಾವು ಮಾಡ್ಕೊಂಡು ಎಲ್ಲರಿಗೂ ಅವ್ರಿಗೂ ಅನುಕೂಲತೆ ಆಗಬೇಕು, ಈ ಕಡೆ ಸರ್ಕಾರ ಕೂಡ ಅನುಕೂಲ ಆಗಂಗೆ ನಾವು ಮಾಡ್ಕೊಂಡು ಹೋಗ್ಬೇಕಂತೇಳಿ ಇಬ್ಬರನ್ನು ಕೂಡಿಸಿ ಹೇಳಿದ್ದೀನಿ. ಯಾವತ್ತು ದುರ್ಗಮ್ಮನ ರಸೀದಿಗಳು ಹೊಡೆದು ಯಾರು ಉದ್ಧಾರ ಆಗ್ತಾರೆ ಅಂತೇಳಿ ಯಾರು ಅಂಥದ್ದೇನಿಲ್ಲ. ಬೇರೆ ಬೇರೆಯವರು ಸುಮ್ಮನೆ ಸೃಷ್ಟಿ ಮಾಡ್ತಿರೋದು, ಯಾವುದೋ ಒಂದು ಇಶ್ಯೂ ಬೇಕಲ್ಲ ಸೃಷ್ಟಿ ಮಾಡ್ತಿರ್ತಾರೆ. ಅವ್ರಿಗೆ ಇಶ್ಯೂ ಬೇಕಂದ್ರೆ ಬೇರೆಯವ್ರು ಮಾತಾಡ್ಬೋದು. ಆದರೆ ದುರ್ಗಮ್ಮನ ತಾಯಿ ಗುಡಿ ವಿಚಾರದಲ್ಲಿ ಆ ಥರ ಮಾತಾಡಿದ್ರೆ ನಾನು ಸಹಿಸಲ್ಲ, ಬಳ್ಳಾರಿ ಜನತೆಯೂ ಸಹಿಸಲ್ಲ ಅಂತ ಹೇಳಕ್ಕೆ ಇಚ್ಛೆ. ಹಲವಾರು ವರ್ಷಗಳಿಂದ ಇಲ್ಲಿ ಅನಧಿಕೃತ ಅರ್ಚಕರು ಭಾಳ ಇದ್ದಾರೆ, ಆದಾಯನ ಲೂಟಿ ಮಾಡ್ತಾರೆ ಅಂತ ಆರೋಪ ಇದೆ. ಇಲ್ಲ ನೋಡಿ, ಈಗ ಅದೇ ಹೇಳ್ತಿದ್ದೆ, 100 ವರ್ಷಗಳಿಂದ ಅರ್ಚಕರು ಗುಡಿಯನ್ನು ನಡ್ಸ್ಕೊಂಡು ಬಂದಿದ್ದಾರೆ. ಈಗ ಎಂಡೋನ್ಮೆಂಟಿಗೆ ಹ್ಯಾಂಡ್ ಓವರ್ ಆಗಿದೆ. ಹಂಗಂತೇಳಿ ನೀವು ಎಂಡೋನ್ಮೆಂಟ್ಗೆ ಹ್ಯಾಂಡ್ ಓವರ್ ಆಗಿದೆ ಅಂದ ತಕ್ಷಣ ಪಾರಂಪರಿಕವಾಗಿ ಗುಡಿಯನ್ನು ಯಾರನ್ನು ನಡ್ಸ್ಕೊಂಡು ಬಂದಿದ್ರು ಅವ್ರು ನಿಮ್ಮದೇನು ಇದರಲ್ಲಿ ಸಂಬಂಧನೇ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಇವ್ರನ್ನೂ ಒಂದೇ ದಾರಿಯಲ್ಲಿ ನಾವು ತೊಗೊಂಡು ಹೋಗ್ಬೇಕು. ನಾನು ಮಾಡಿದ್ದೀನಿ. ಇಲ್ಲ, ಮೊನ್ನೆ ನಾವು ಸ್ವಲ್ಪಷ್ಟು ಕೆಲಸ ಕಾರ್ಯಗಳಿದ್ದೆ. ನಾನು ಗುಡಿ ವಿಚಾರದಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಲ್ಲ. ಯಾಕಂದರೆ ಗುಡಿ ನಮ್ಮ ತಾಯಿನೇನೋ ಬಂದ್ವೇನೋ, ನಾವೊಂದು ಆಶೀರ್ವಾದ ತೊಗೊಂಡ್ವೇನೋ, ನಾವು ಹೋದ್ವೇನೋ. ನೀವು ನೋಡಿರ್ಬೋದು, ಅಭಿವೃದ್ಧಿ ಮಾಡೋ ಟೈಮಲ್ಲಿ ನಾವು ಪ್ರತಿದಿನ ಬರ್ತಿದ್ದೆ. ಆಮೇಲೆ ನಾನೇನೋ ತಿಂಗಳಿಗೊಂದ್ಸರಿ ನಮ್ಗೆ ಯಾವತ್ತನ ಮನಸ್ಸಲ್ಲಿ ಖುಷಿ ಆದಾಗ ಮತ್ತು ಮನಸ್ಸಲ್ಲಿ ನೋವಾದಾಗ ಆ ತಾಯಿ ಮುಂದೆ ಬಂದು ನಾವು ಬೇಡ್ಕೊಂಡು ಹೋಗ್ತೀವಿ. ಅಷ್ಟೇ ಹೊರತು ನಾನು ಇನ್ವಾಲ್ವ್ ಆಗೋಕ್ಕೆ ಹೋಗಲ್ಲ. ನಾನು ಕರೆಸಿ, ನನಗೆ ಯಾವತ್ತೂ ಗುಡಿ ವಿಚಾರದಲ್ಲಿ ಇನ್ವಾಲ್ವ್ ಆಗಬಾರ್ದಂತಲೇ ನನ್ನ ಇಂಟೆನ್ಷನ್. ಇಬ್ಬರನ್ನೂ ಅರ್ಚಕರನ್ನೂ ಕರೆಸಿ ಮತ್ತು ಅಧಿಕಾರಿಗಳನ್ನ ಇಬ್ಬರನ್ನೂ ಕರೆಸಿ ನಾನು ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನು ತಿಳಿಯಲು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.